ದಿ ಲೇಟೆಸ್ಟ್ ರಿಸರ್ಚ್ ಸೇಸ್ ದ್ಯಾಟ್ ಪ್ರತಿದಿನ ಒಬ್ಬ ಮನುಷ್ಯ 3 ನಿಮಿಷ ತನ್ನ ಬಾಡಿ ಹತ್ರ ಮಾತಾಡಿದ್ರೆ ಅವ್ರ ಕಾಯಿಲೆಯ ಪ್ರಮಾಣ ಎಷ್ಟೋ % ಕಮ್ಮಿ ಆಗುತ್ತೆ ಅನ್ನೋದು ಪ್ರೂವ್ ಆಗಿದೆ ಅಂತೆ, ಜಸ್ಟ್ ಬೈ ಟಾಕಿಂಗ್. ಫಾರ್ ಎಕ್ಸಾಂಪಲ್, ಈಗ ಕೈ ಮುರ್ಕೊಂಡಿದ್ರೆ, ಓ ಬ್ಯೂಟಿಫುಲ್ ಹ್ಯಾಂಡ್, ಐ ಆಮ್ ಸೋ ಸಾರಿ, ನಿಂಗೆ ಬೇಜಾರಾಯ್ತಾ, ನೀನು ಎಷ್ಟು ಸರ್ವ್ ಮಾಡಿದ್ದೆ ನನಗೆ ಇಷ್ಟು ವರ್ಷ, ಓ ನೋವಾಯ್ತಾ ನಿನಗೆ, ಇರಲಿ ಚೆನ್ನಾಗಿ ಬೇಗ ಹೀಲ್ ಆಗುತ್ತೆ, ಭಯಪಡಬೇಡ, ನಾನು ಖಂಡಿತ ನಿನಗೆ ಆಗಾಗ ನಿನಗೆ ಪ್ರೀತಿದು ವೈಬ್ಸ್ ಕೊಡ್ತಾ ಇರ್ತೀನಿ, ಈ ಥರ ವಾಟ್ ಎವರ್ ಇಟ್ ಇಸ್, ಅದು ಏನು ಬೇಕಾಗಿರ್ಬೋದು ದೇಹದ ಬಗ್ಗೆ ಮಾತಾಡ್ತಾ ಬಂದರೆ ರಿಕವರಿ ಸ್ಪೀಡ್ ಹೆಚ್ಚಾಗುತ್ತೆ ಅನ್ನೋದು ಪ್ರೂವ್ ಮಾಡಿದ್ದಾರೆ. ಸೊ ಇದನ್ನೇ ನಾವು ಮಂತ್ರಗಳಲ್ಲಾಗಿರ್ಬೋದು, ಧ್ಯಾನದಲ್ಲಾಗಿರ್ಬೋದು, ಸತ್ಸಂಗದಲ್ಲಾಗಿರ್ಬೋದು, ಒಳ್ಳೆ ವಿಚಾರಗಳನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಇದನ್ನು ಬೇರೆ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿ ಎಂಜಾಯ್ ಮಾಡ್ತಾ ಇದ್ವಿ. ಬಟ್ ಈಗ ನಿಖರವಾಗಿ ಅದನ್ನೇ ಮಾಡಿ, ನಿಖರವಾದ ನೀವು ಹೇಳಿದಾಗೆ ಎವಿಡೆಂಟ್ ರಿಸಲ್ಟ್ಸ್ ಕ್ಯಾನ್ ಬಿ ಅರೈವ್ಡ್ 100%. ನೀವು ಅದಕ್ಕೆ ವೋಕಲ್ ಸೈನ್ಸಸ್ ನಂಬಬೇಕಾಗಿಲ್ಲ, ಅಥವಾ ಏನೋ ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ನಂಬಿಡ್ತಾ ಇದ್ದೀನ ಅಂತ ನೀವು ಡಿಲ್ಯೂಷನ್ಗೆ ಹೋಗೋ ಥರದ ಫೀಲಿಂಗಿಗೆ ಏನು ಹೋಗಬೇಕಾಗಿಲ್ಲ. ಆ್ಯಸ್ ಯು ಸೆಡ್, ಇಟ್ ಜಸ್ಟ್ ದಿ ಕಂಪನಿ ಆಫ್ ಯುವರ್ ಓನ್ ಸೆಲ್ಫ್ ವಿಚ್ ವಿಲ್ ಮೇಕ್ ಅ ಡಿಫ್ರೆನ್ಸ್. ಸ್ವಾಮಿ ವಿವೇಕಾನಂದ ಅವರು ಹೇಳಿಲ್ವಾ, ನೀವು ಪ್ರತಿದಿನ ನಿನ್ನ ಮಾತಾಡಿಸ್ತಿಲ್ಲ ಅಂದರೆ ತುಂಬ ವಿಶೇಷವಾದ ಒಬ್ಬ ವ್ಯಕ್ತಿ ಜೊತೆ ಮಾತಾಡೋ ಆಪರ್ಚುನಿಟಿ ಮಿಸ್ ಆಯಿತು ಅಂತ ಅರ್ಥ ಅಂತ ಹೇಳ್ತಾರೆ.